ಸಿನಿಮಾ ನೋಡಿದ್ರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಗರ್ಲ್ಸು ಬಾಯ್ಸ್ಗಳು ತುಂಬ ಜನ ನೋಡ್ಬೇಕಿದೆ. ಫ್ಯಾಮಿಲಿ ಸಿನಿಮಾ ಅಂತ ತುಂಬ ಬರೆಸ್ಕೊಡ್ತೀನಿ. ಥ್ಯಾಂಕ್ ಯು. ಏನೋ ದಿವಸ ಹೋಗ್ತೀವಿ ಟ್ರಿಪ್ಪು. ಇದಕ್ಕಿಂತ ಜಾಲಿ ಮಾಡೋಕೆ ನೀವು ಗೊತ್ತಲ್ಲ ನಿಮಗೆ. ಥ್ಯಾಂಕ್ ಯು. ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ನಿರ್ಮಾಪಕರು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ನಿರ್ದೇಶನ ಹರೀಶ್ ಸರ್. ಅಂದರೆ ಇದು ಒಂದು ಆರರ್ ಸಿನಿಮಾ ಅಂತಲೂ ಅನ್ಬೋದು, ಒಂದು ಎಂಟರ್ಟೈನರ್ ಸಿನಿಮಾ ಅಂತಲೂ ಅನ್ಬೋದು. ಎರಡನ್ನೂ ಬಹಳ ನೀಟಾಗಿ ಬ್ಲೆಂಡ್ ಮಾಡಿದ್ದಾರೆ. ಆರರ್ ಕಮ್ ಎಂಟರ್ಟೈನರ್ ಸಿನಿಮಾ ಇದು. ಸಖತ್ ನಗ್ಸುತ್ತೆ ಮತ್ತು ಹಾಗೆ ಮಧ್ಯ ಭಯ ಬೀಳಿಸುತ್ತೆ. ಆ್ಯಂಡ್ ಕೊನೆಯಲ್ಲಿ ಒಂದು ಒಳ್ಳೆ ಅದ್ಭುತವಾದಂಥ ಮೆಸೇಜ್ ಇದೆ. ಆ್ಯಕ್ಟ್ ಮಾಡಿ ಅಭಿನಯಿಸಿರೋ ಅಂತ ಎಸ್ಪೆಷಲಿ ಆ ಬಾಯ್ಸ್ ಗ್ಯಾಂಗ್ ಎಲ್ಲರೂ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಇರ್ಬೋದು, ಮ್ಯೂಸಿಕ್ ರೆಕಾರ್ಡಿಂಗ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಮಿಸ್ ಮಾಡ್ಕೊಂಬಿಡಿ. ನಿಮ್ಮನ್ನು ಖಂಡಿತ ಇದು ಎಂಟರ್ಟೈನ್ ಮಾಡುತ್ತೆ. ಈ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊತೀನಿ. ಆ್ಯಂಡ್ ಕಂಗ್ರ್ಯಾಟ್ಸ್ ಟು ದ ಹೋಲ್ ಟೀಮ್. ಎಸ್ ಸರ್ ಹೇಳ್ದಂಗೆ ಯಾವುದೇ ರೀತಿಯಾದ ದೆವ್ವ ಈ ಥರದ್ದು ಮತ್ತು ಫ್ಯಾಂಟಸಿ ಸಿನಿಮಾಗಳು ಹೇಳೋದಕ್ಕೆ ಯಾವುದು ಬೌಂಡ್ರೀಸ್ ಇರಲ್ಲ. ಕಾಂಪ್ರಮೈಸ್ ಇಲ್ದಿರ ಏನು ಬೇಕಾದರೂ ಹೇಳ್ಬೋದು. ಇವರು ಸ್ಮಾಲ್ ಸ್ಕೇಲಲ್ಲಿ ಮಾಡ್ತಾರೆ, ಇವರು ಶಾರ್ಟ್ ಮೂವಿಯಲ್ಲಿ ಮಾಡ್ತಾಯಿದ್ರು, ಇವರು ಚಿಕ್ಕದ್ರಲ್ಲಿ ಮಾಡ್ತಾಯಿದ್ರು, ಇವರು ಸಿನಿಮಾಲ್ಲಿ ಮಾಡ್ತಾಯಿದ್ರು ಅಂತ. ಆ ಥರದ್ದು ಯಾವ್ದು ಡಿಫ್ರೆನ್ಸ್ ಇಲ್ಲ. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹುಡುಗರು. ಒಂದು ಸರಿ ಸ್ಕ್ರೀನ್ ಮೇಲೆ ಆ್ಯಕ್ಟಿಂಗ್ ಶುರು ಮಾಡಿದ್ಮೇಲೆ ಈಸ್ ಅನ್ ಆ್ಯಕ್ಟರ್. ಸೊ ಹಾಗಾಗಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿದಂಥ ಹರೀಶ್ ಅವರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ಯಾವಾಗಲೂ ಹೊಸಬ್ರನ್ನ ಹಾಕೊಂಡು ಸಿನಿಮಾ ಮಾಡೋದಕ್ಕೆ ಧೈರ್ಯ ಬೇಕು. ಆ ಸಿನಿಮಾ ರೆಡಿ ಆಗೋದಕ್ಕೆ ಧೈರ್ಯ ಬೇಕು. ಅದನ್ನು ತಂದು ರಿಲೀಸ್ ಮಾಡೋದಕ್ಕೆ ಇನ್ನೂ ದೊಡ್ಡ ಧೈರ್ಯ ಬೇಕು. ಅಷ್ಟನ್ನು ಅಚ್ಚುಕಟ್ಟಾಗಿ ಈ ಟೀಮ್ ಮಾಡಿದೆ ಅಂತಂದರೆ ತಪ್ಪಾಗಲ್ಲ. ಸೊ ಒಂದು ದೆವ್ವದ್ದು ಮತ್ತು ಫ್ರೆಂಡ್ಶಿಪ್ದು ಒಂದು ಕಾಮಿಡಿ ಜಾನರಲ್ಲಿ ಹೇಳ್ಕೊಂಡು ಹೋಗಿರೋಂಥ ಸಿನಿಮಾ ನಿಜವಾಗ್ಲೂ ನನಗೆ ನಗು ಬಂತು. ಯಾಕಂದರೆ ಯಾರು ನಗ್ಸೋಕ್ಕಾಗಲಿ ಅಳ್ಸೋಕ್ಕಾಗಲಿ ಫೋರ್ಸಾಗಿ ಹೇಳೋಕ್ಕಾಗಲ್ಲ. ಕೆಲವೊಂದಷ್ಟು ಪಾಯಿಂಟ್ಸ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಸಿನಿಮಾದಲ್ಲಿ. ಇನ್ಫ್ಯಾಕ್ಟ್ ನೋಡ್ತಾ 4 ಜನ ನಕ್ಕಾಗೆ ಮಾತ್ರ ನಿಮಗೂ ನಗು ಬರುತ್ತೆ. ಸೊ ಹಾಗಾಗಿ ಸಿನಿಮಾ ಥಿಯೇಟ್ರಲ್ಲಿ ಇದ್ದಾಗಲೇ ಹೋಗಿ ನೋಡಿ ಅಂತ ಹೇಳ್ತಾ ಕಂಪ್ಲೀಟ್ ಟೀಮ್ಗೆ ಈ ಒಂದು ಎಫರ್ಟ್ಗೆ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ವೆರಿ ಗುಡ್. ಕಂಗ್ರ್ಯಾಟ್ಸ್ ಫಾರ್ ಆಲ್ ದ ಆರ್ಟಿಸ್ಟ್ ಯೂಸ್ ವರ್ಕ್ ಆನ್. ಥ್ಯಾಂಕ್ ಯು. ಎಲ್ಲ ಆರ್ಟಿಸ್ಟು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇವರೆಲ್ಲರನ್ನೂ ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ. ಕಾಮಿಡಿ ವೀಡಿಯೋಸ್ ಮುಖಾಂತರ ಎಲ್ಲರೂ ಯೂಟ್ಯೂಬಲ್ಲಿ ನೋಡ್ತಿದ್ವಿ. ಎಲ್ಲರನ್ನೂ ದೊಡ್ಡ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಈ ಥರ ಆರ್ಟಿಸ್ಟ್ಗಳು ಎಲ್ಲರೂ ಸ್ಕ್ರೀನಿಗೆ ಬಂದಾಗ ನಮ್ಗೆ ಭಾಳ ಹೆಮ್ಮೆ ಅನಿಸುತ್ತೆ. ಸೊ ಇಡೀ ಸಿನಿಮಾ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಾನು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋ ಒಂದು ಸಿನಿಮಾ ನೋಡ್ಕೊಂಡು ಬಂದೆ. ಖುಷಿ ಆಗ್ತಾ ಇರೋದೇನೆಂದರೆ ಇಂಡಸ್ಟ್ರಿಯಲ್ಲಿ ಮೊದಲು ಇತ್ತು, ಈಗೇನಿಲ್ಲ ಅಂತಲ್ಲ. ಎಲ್ಲ ಸಿನಿಮಾಗಳಲ್ಲೂ ಮೊದಲು ನೀವು ತುಂಬ ಹಳೆ ಸಿನಿಮಾಗಳು, ಕನ್ನಡ ಸಿನಿಮಾಗಳು ತೊಗೊಂಡ್ರೆ ಅದರಲ್ಲಿ ಬರೋ ಕ್ಯಾರೆಕ್ಟರ್ಗಳು ಒಂದೊಂದು ಸ್ಲ್ಯಾಂಗ್, ಅಂದರೆ ಈಗ ಉತ್ತರ ಕರ್ನಾಟಕ ಭಾಷೆ ಅಂತ ನಾವೇನು ಹೇಳ್ತೀವಿ, ಆ ಭಾಗದ ಆಯಾಯ ಸ್ಲ್ಯಾಂಗ್ಗಳೇನಿದಾವೋ ಅದನ್ನು ಬಳಸ್ತಾಯಿದ್ರು. ಅದು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಅಂತ ಅನಿಸ್ತಾಯಿತ್ತು. ಈಗ ಎಲ್ಲ ಚಿತ್ರಗಳಲ್ಲಿ ಕಲಾವಿದರನ್ನ ಬಳಸ್ಕೊಳ್ತಾ ಅದ್ರ ಜೊತೆಗೆ ಆಯಾಯ ಭಾಗದ, ಅಂದರೆ ಉತ್ತರ ಕರ್ನಾಟಕದ ಸ್ಲ್ಯಾಂಗನ್ನು ಬಳಸ್ತಾ ಇದ್ದಾರೆ. ಬೇರೆ ಬೇರೆ ರೀತಿ ಇದರಲ್ಲಿ ನಮ್ಮ ಉಮೇಶ್ ಕಿನ್ನಾಳ್ ಮತ್ತು ನನ್ನ ಗೆಳೆಯ ಗಜ, ಆಮೇಲೆ ಸೀತಾರಾಮ್ ಇವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಚಲನಚಿತ್ರಗಳನ್ನು ಬೆಳೆಸಿ, ಕನ್ನಡ ಚಿತ್ರಗಳನ್ನು ಉಳಿಸಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅರ್ಜುನ್ ದೇವ್. ಬಾಯ್ಸ್ ನೆವರ್ ಕಾಂಪ್ರಮೈಸ್, ಬಾಯ್ಸ್ ವಿಲ್ ಆಲ್ವೇಸ್ ಕಾಂಪ್ರಮೈಸ್ ಅನ್ಬೋದು. ಯಾಕಂದರೆ ಇದು ಸಿನಿಮಾ ಭಾಳ ವಿಭಿನ್ನವಾಗಿ ಹರೀಶ್ ಅವರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಫುಲ್ ಕಾಮಿಡಿಯಾಗಿ ಹೋಗುತ್ತೆ, ಸೆಕೆಂಡ್ ಹಾಫ್ ಸ್ವಲ್ಪ ಸೀರಿಯಸ್ಸು ಮತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ತೆಗೆದಿದ್ದಾರೆ. ಎಲ್ಲ ಪ್ರತಿಭೆಗಳಿಗೆ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಾಮಿಡಿ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂತಿರೋ ಎಲ್ಲ ಕಲಾವಿದರು ಸೀರಿಯಸ್ ಪಾತ್ರಗಳನ್ನ ಮಾಡ್ಬೋದು ಅಂತ ನಿರೂಪಿಸಿದ್ದಾರೆ, ತೋರಿಸ್ಕೊಟ್ಟಿದ್ದಾರೆ. ಸೊ ಸಿನಿಮಾ ಒಳ್ಳೆಯದಾಗಲಿ. ಹರೀಶು ಮತ್ತು ಅವರ ತಂಡದವ್ರಿಗೆ ಮತ್ತು ಎಲ್ಲ ಕಲಾವಿದರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ, ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನೋಡ್ಕೊಂಡ್ಬಂದ್ವಿ. ತುಂಬ ದಿನ ಆದಮೇಲೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಐ ಥಿಂಕ್ ಆಪ್ತ ಮಿತ್ರ ಆದಮೇಲೆ ಒಂದು ಒಳ್ಳೆ ಹಾರರ್ ಸಿನಿಮಾ, ಅದರಲ್ಲಿ ಕಾಮಿಡಿ ಐತೆ. ಎಲ್ಲರೂ ತುಂಬ ಹಾರರ್ ಮಾಡ್ತಾರೆ, ಬಟ್ ಒಂದು ಬಾಯ್ಸ್ ಗ್ರೂಪ್ ಜೊತೆ ಒಂದು ಕಾಮಿಡಿ ಸಿನಿಮಾ, ಒಳ್ಳೆ ಜನರು, ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಆಗಿತ್ತು. ಬಾಯ್ಸ್ ನೆವರ್ ಕಾಂಪ್ರಮೈಸು, ಅದರಲ್ಲಿ ನಮ್ಮ ಗುರು ಆ್ಯಕ್ಟಿಂಗು ಕಾಂಪ್ರಮೈಸ್ ಮಾಡೋನೆ ಸಖತ್ತಾಗಿತ್ತು. ಗುರು ಪರ್ಫಾರ್ಮೆನ್ಸು, ಬ್ರೋ ನಿಮ್ಮದು ಸಖತ್ತಾಗಿತ್ತು ಪರ್ಫಾರ್ಮೆನ್ಸು. ಆಲ್ ಓವರ್ ಫುಲ್ಲು ಒಂದು ಒಳ್ಳೆ ಸಿನಿಮಾ ಅನ್ಬೋದು ಕನ್ನಡ ಸಿನಿಮಾಗೆ. ನಮ್ಮ ಕನ್ನಡ ಜನತೆ ಬಂದು ಎಲ್ಲ ಕಾಂಟ್ರವರ್ಸಿ ಬಿಟ್ಟು ಸಿನಿಮಾನ ಗೆಲ್ಲಿಸಿ. ಯಾಕಂದರೆ ಒಳ್ಳೆ ಸಿನಿಮಾ ಮಾಡಿದಾಗ ಎಷ್ಟೋ ಒಳ್ಳೆ ಸಿನಿಮಾಗಳು ಕನ್ನಡ ಜನತೆ ಕಣ್ಣಿಗೆ ಬೀಳದೇನೆ ಪ್ರೊಡ್ಯೂಸರ್ ನಾಶ ಆಗಿ ರೋಡಿಗೆ ಬಂದಿದ್ದಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಬಿಡಬೇಡಿ. ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ನಿಲ್ಲಿಸಿ ಬೆಳೆಸಿ ಸಪೋರ್ಟ್ ಮೇಲೆ ಕೇಳ್ಕೊತೀನಿ. ಜೈ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಸಕಾಲಾಗಿ ಸೂಪರ್ ಆಗಿದೆ.
ನಮಸ್ಕಾರ. ನೀವೇ ನೋಡಿದ್ರ ಪತ್ರಕರ್ತರು ಮತ್ತು ಒಂದಷ್ಟು ಜನ ಆಡಿಯನ್ಸ್ ಎಲ್ಲ ಬಂದಿದ್ರು. ಸೆಲೆಬ್ರಿಟಿ ಶೋ ಅಂತ ಒಂದು ಮಾಡಿದ್ವಿ. ಸೊ ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಸೊ ನಮ್ಮ RCB ಕಬ್ಜಾ ಹೇಳ್ದಂಗೆ ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಸೊ ದಯವಿಟ್ಟು ಒಳ್ಳೆ ಸಿನಿಮಾನ ಸೋಲಕ್ಕೆ ಬಿಡಬೇಡಿ. 100% ಫನ್ ಎಂಟರ್ಟೈನ್ಮೆಂಟು ಎಲ್ಲ ಯಾವುದಕ್ಕೂ ಕಮ್ಮಿ ಇಲ್ಲ. ಇನ್ನೊಂದು ತುಂಬ ದಿನ ಆದಮೇಲೆ ಸಬ್ಜೆಕ್ಟ್ ಬಂದಿರೋದು. ಸೊ ತುಂಬ ಮಜಾ ಮಾಡ್ತೀರಾ. ಸೊ ದಯವಿಟ್ಟು ಫ್ಯಾಮಿಲಿಯವರೆಲ್ಲ ಬಂದು ಈ ಒಂದು ಸಿನಿಮಾನ ನೋಡಿ ಗೆಲ್ಸಿ ಅಂತ ಕೇಳ್ಕೊತೀವಿ. ಇವಾಗ ಮಾಧ್ಯಮ ಮಿತ್ರರಿಂದನೇ ನಮ್ಮ ಸಿನಿಮಾ ಗೆಲ್ಲಬೇಕಾಗಿರೋದು ಇವಾಗ. ಯಾಕೆಂದರೆ ಪ್ರತಿಯೊಬ್ಬರು ಮಾಧ್ಯಮ ಮಿತ್ರರು ಇದನ್ನು ಪ್ರತಿಯೊಬ್ಬ ಮನುಷ್ಯನಿಗೆ ಜನಕ್ಕೆ ತಲುಪಿಸಿದ್ರೆ ಖಂಡಿತವಾಗ್ಲೂ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ನಿಲ್ಲುತ್ತೆ ಅಂತ ನಾವು ಅನ್ಕೊತೀವಿ. ಯಾಕೆಂದರೆ ನೀವೆಲ್ಲ ಸಪೋರ್ಟ್ ಮಾಡಲೇಬೇಕು. ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ರಿವ್ಯೂಸ್ ಬಂದು, ಆಮೇಲೆ ಇದು ಬುಕ್ ಮೈ ಶೋ ರೇಟಿಂಗ್ಸ್ ಬಂದು 9.4 ಇದೆ. ನಿಜವಾಗ್ಲೂ ಯಾವುದು ಅದಕ್ಕೆ ಇದಕ್ಕೆ ಕಂಪೇರ್ ಮಾಡ್ಕೊಳ್ಳೋದೇನಿಲ್ಲ. ನಮ್ಮದು 9.4 ಇರೋದೇನಂದರೆ ಖುಷಿ ವಿಚಾರ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಒಂದು ಒಳ್ಳೆ ಮಜಾ ಇರುತ್ತೆ, ತುಂಬ ಎಫೆಕ್ಟಿವ್ ಇರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಪೈರಸಿ ವಿಡಿ ಸಿಗುತ್ತೆ ಅಂತ ಅಲ್ಲೇ ಕುತ್ಕೊಂಡು ನೋಡಬೇಡಿ, ಅಂತ ಮಜಾ ಡೆಪ್ತ್ ಎಲ್ಲೂ ಸಿಗಲ್ಲ. ಖಂಡಿತವಾಗ್ಲೂ ನಾನು ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಎಲ್ಲರೂ ನಮ್ಮನ್ನ ಇಷ್ಟು ದಿನ ಯೂಟ್ಯೂಬಲ್ಲಿ ಬೆಳೆಸಿದ್ದೀರಾ. ಇನ್ನು ಮುಂದೆ ಬೆಳ್ಳಿ ಥರಕ್ಕೆ ಬಂದಿದ್ದೀವಿ. ಬೆಳ್ಳಿ ಥರಲ್ಲೂ ಬೆಳೆಸಿ ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲರಿಗೂ ಹಾಯ್, ನಮಸ್ಕಾರ ಮೇಡಮ್. ನಮಸ್ತೆ. ತುಂಬಾ ಖುಷಿ ಆಯ್ತು ಮೂವಿ ನೋಡಿ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಒಂದು ಒಳ್ಳೆ ಹೊಸ ಪ್ರಯತ್ನ, ಹೊಸ ತಂಡ ತುಂಬ ಚೆನ್ನಾಗಿ ಮಾಡಿದೆ. ಅದ್ಭುತವಾಗಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಲಾಸ್ಟಲ್ಲಿ. ಯಾವತ್ತಿದ್ರೂ ಸ್ಪೋರ್ಟ್ಸ್ ಅನ್ನೋ ವಿಷಯಕ್ಕೆ ಬಂದಾಗ ವಿನ್ ಆರ್ ಗೇನ್, ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇರಬೇಕು. ಆಮೇಲೆ ಎಷ್ಟು ನ್ಯಾಚುರಲ್ ಆಗಿ ಫಿಲಮ್ ತೊಗೊಂಡೋಗಿದ್ದಾರೆ ಅಂದರೆ, ನಾವು ಇವಾಗ ಮನೇಲಿ ಕೂತಿದ್ದಾಗ ನಾನು ಎಷ್ಟೋ ಸತಿ ಪ್ಲ್ಯಾನ್ ಮಾಡಿಬಿಡ್ತೀವಿ, ಪಟ್ಟಂದ ಗಾಡಿ ತೊಗೊಂಡು ಟ್ರಿಪ್ಗೆಲ್ಲ ಹೋಗ್ಬಿಡ್ತೀವಿ. ಸೊ ಆ ಥರ ಹೋದಾಗ ಎಷ್ಟೋ ಅಚಾತುರ್ಯಗಳೆಲ್ಲ ಆಗುತ್ತೆ. ಸೊ ಕೇರ್ಫುಲ್ ಆಗಿರಬೇಕು ಅನ್ನೋ ಒಂದು ಮೆಸೇಜು. ಇನ್ನೊಂದು ಅದ್ಭುತವಾದ ವಿಷಯ ಏನು ಅಂದರೆ, ಈ ಮೂವಿ ನನ್ನ ಕ್ಲೋಸ್ ಫ್ರೆಂಡು ಲೋಕಿ ಅಂತ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಅದ್ಭುತವಾಗಿ ಮ್ಯೂಸಿಕ್ ಬಂದಿದೆ, ತುಂಬ ಚೆನ್ನಾಗಿದೆ. ಸೊ ಆಲ್ ದ ವೆರಿ ಬೆಸ್ಟ್. ಬಾಯ್ಸ್ ನೆವರ್ ಕಾಂಪ್ರಮೈಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕಲಾಕಾರ್ ಬಿಡಪ್ಪ, ಅದ್ಭುತ. ಆ ಥರ ಆಗೋದು ಬೇಡ. ಯಾಕಾಗಬೇಕು? ಯಾಕಾಗಬೇಕು? ಅಲ್ಲ, ದೆವ್ವ ಇಸ್ಬಿಟ್ಟು ನೀವು ಮಜಾ ತಗೊಳ್ಳೋಣ. ಚೆನ್ನಾಗಿದೆ ಮೂವಿ, ನನಗೆ ಇಷ್ಟ ಆಯಿತು. ಸ್ಪೆಷಲಿ ನಾವು ಬಾಯ್ಸ್ ಟ್ರಿಪ್ಗೆ ಹೋದಾಗ ಏನೇನು ನಡೆಯುತ್ತೋ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಈ ಥರ ಎಲ್ಲ ಕ್ಯಾರೆಕ್ಟ್ರು ನಮ್ಮ ಒಂದೊಂದು ಗ್ರೂಪ್ನಲ್ಲಿ ಇದ್ದೇ ಇರ್ತಾರೆ ಒಬ್ಬೊಬ್ಬರು. ಆಮೇಲೆ ನನಗೆ ಇನ್ನೊಂದೇನು ಖುಷಿ ಆಯಿತು ಅಂದರೆ, ಕಲಾಕಾರ ಮಾಡಿದ ಪಾತ್ರ ಸೇಮ್ ನಾನೇ. ಅಂದರೆ ಅದು ಫುಲ್ ಆಗ್ತಾ ಇರ್ತೀವಿ ಸೇಮ್. ಏನೋ ಅಡಗಿದೆ ಇದರಲ್ಲಿ. ಅದರಲ್ಲಿ ಡೈಲಾಗ್ ಹೊಡಿತಾರಲ್ಲ, ಈಚೆಗೆ ಬಿಡ್ತೀನಿ ಅಲ್ಲ, ಅಷ್ಟೇ ಎಲ್ಲ ಬೇಕೇ ಬೇಕು ಅಂತ ಇವ್ರು. ಹಂಗಾರೆ ಇನ್ನೊಂದ್ಸಲಿ ಸಿನಿಮಾ ನೋಡೋಣ. ನನಗೆ ಅದು ಇವ್ರದ್ದು ಫಸ್ಟ್ ಒಂದು ಡೈಲಾಗ್ ಇದೆಯಲ್ಲ, ಇನ್ನೂ ಕಾಲಿಟ್ಟಿದ್ದಾರೆ ನಡುಗುತ್ತದೆ ಬಾರು, ಕೈ ಹಿಡಿದ್ರೆ ಮುಗಿಯುತ್ತದೆ ಬೀರು, ಅದು ಇವ್ರದ್ದು ಡೈಲಾಗು. ಚೆನ್ನಾಗಿದೆ, ಇಷ್ಟ ಆಯಿತು. ಆ್ಯಂಡ್ ಸರ್ ಚೆನ್ನಾಗಿತ್ತು ಡೈರೆಕ್ಷನ್, ಮ್ಯೂಸಿಕ್ ಅದ್ಭುತವಾಗಿದೆ. ಇವ್ರ ಫ್ರೆಂಡ್ ಇವಾಗ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಲೋಕಿ ಬಪ್ಪ ಅವ್ನ ಫ್ಯಾಮಿಲಿ ಮೆಂಬರ್ ಆಗ್ತಾವನೀಗ. ಫ್ಯಾಮಿಲಿ ಮ್ಯಾನು ನಮ್ಮ ಟೈಮ್ ಆಯ್ತಲ್ರಿ ಕೈ ಶೇಕಿಂಗು. ಇಲ್ಲ, ವೆರಿ ನೈಸ್. ಐ ಗೆಸ್ ಎಲ್ಲರೂ ನೋಡಿದ್ರಿ ಅನ್ಸುತ್ತೆ ಮೂವಿ. ನಿಮಗೇನು ಅನ್ನಿಸ್ತು ಅಂದ್ಬಿಟ್ಟು ರಿವ್ಯೂಸ್ ಹಾಕಿ. ಕನ್ನಡ ಸಿನಿಮಾನ ನೀವು ಖುಷಿ ಕೊಟ್ರೆ ಮುಂದಕ್ಕೆ ಹೋಗೋದಕ್ಕಾಗೋದು. ಲೋಕಿ ಅಂತ ನನ್ನ ಕ್ಲೋಸ್ ಫ್ರೆಂಡು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾನೆ. ಸೊ ತುಂಬ ಖುಷಿ ಆಯಿತು. ಡಾರ್ಲಿಂಗ್ ಜಸ್ಟ್ ಸ್ಟಾರ್ಟಿಂಗ್, ಒಳ್ಳೇದಾಗಲಿ, ಲಾಂಗ್ ವೇ ಟು ಗೋ. ಆಮೇಲೆ ಎಲ್ಲರೂ ಬಂದು ಮೂವಿನ ಥಿಯೇಟ್ರಲ್ಲೇ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಒಳ್ಳೆದಾಗಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಾಯ್ಸ್ ನಿಜವಾಗ್ಲೂ ಕಾಂಪ್ರಮೈಸ್ ಬಾಯ್ಸ್. ಸೊ ಕತೆ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಅದ್ಭುತ ಅಲ್ಲ, ಅರ್ಥಗರ್ಭಿತವಾಗಿದೆ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಚಿಕ್ಕ ಇನ್ಸಿಡೆಂಟನ್ನು ಅಷ್ಟು ದೊಡ್ಡ ಲೆವೆಲಲ್ಲಿ ತೊಗೊಂಡು ಹೋಗ್ಬಿಟ್ಟು ಆ ಕತೆನ ತುಂಬ ಸುಂದರವಾಗಿ ಹೆಣೆದಿದ್ದಾರೆ. ಸೊ ಈಗಿನ ಯೂತು ಗೊತ್ತಿದೆ ನಿಮಗೆ, ಚಿಕ್ಕ ಚಿಕ್ಕ ವಿಚಾರಕ್ಕೆ ದೊಡ್ಡ ದೊಡ್ಡ ಗಲಾಟೆಗಳನ್ನ ಮಾಡ್ಕೊಂಡು ಹೋರಾಡೋವಂಥವ್ರನ್ನ ನೋಡಿದಿರಲ್ಲ. ಸೊ ಅದು ಆಗಬಾರ್ದು ಅನ್ನೋದನ್ನು ತೋರ್ಸಕ್ಕೆ ಹೊಟ್ಟಿರೋದೆ ಬಾಯ್ಸ್ ನೆವರ್ ಕಾಂಪ್ರಮೈಸ್. ನಿಜವಾಗ್ಲೂ ಸಿನಿಮಾ ನೋಡಿ ನನಗಂತೂ ಸಖತ್ ಗುಡ್ ಫೀಲ್ ಆಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ನ ನಾನು ಮಾಡಿದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಕನ್ನಡದ ಎಲ್ಲ ಜನತೆ ಕೂಡ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋ ಸಿನಿಮಾನ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಬೇಕು. ನಮ್ಮ ಎಲ್ಲ ಸಿನಿಮಾ ಕಲಾವಿದರನ್ನ ಹರಿಸಿ ಹಾರೈಸಬೇಕು ಅಂತ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.
ನಮಸ್ಕಾರ. ಇವತ್ತು ನಾವು ಬಂದಿದ್ವಿ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋ ಸಿನಿಮಾಗೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ ಅಂತ ಹೇಳ್ಬೋದು. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರೂ ಬಂದು ಥಿಯೇಟ್ರಲ್ನಲ್ಲೇ ಬಂದು ನೋಡಿ ಕನ್ನಡ ಸಿನಿಮಾಗೆ ಬೆಂಬಲಿಸಿ ಅಂತ ಹೇಳ್ತಾ ನಮ್ಮ ಇಡೀ ಮಹಾನ್ ಕಿಲಾಡಿ ಟೀಮ್ ಕಡೆಯಿಂದ ಆಲ್ ದ ಬೆಸ್ಟ್. ನಮಸ್ಕಾರ ಕರ್ನಾಟಕ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಇದೇ ಕಂಟಿನ್ಯೂ ಮಾಡಬೇಕು, ಇನ್ನು ಕಂಟಿನ್ಯೂ ಮಾಡಬೇಕು. ಬನ್ನಿ ಒಬ್ಬಮ್ಮ ಕಳಿಸಿ, ಅವರಿಗೆ ಬನ್ನಿ ಸಂಭ್ರಮ. ಹಾಂ, ಇದೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರ ಕ್ಲೋಸ್ ಫ್ರೆಂಡ್ ಬ್ರದರ್ ಇದ್ದಾರೆ. Hello, namaskara. Boys Never Compromise actually is a movie that is starting with the love and ending with the love. It's solving the major problem in the society, hatreds. And remember, everything in life cannot remain the same except the love. Head off to the whole team and all the best. Samrat, congratulations, legend. Thank you a lot. Thank you. I love it. 100% positive. 100% positive. Thank you all. ತುಂಬ ಕಂಟಿನ್ಯೂ ಆಗಬೇಕು ಹಿಂಗೆ. ಇನ್ನು ಬಾಯ್ಸ್ Great job. ಕಾಂಪ್ರಮೈಸ್ ಇಂದ ಜಾಸ್ತಿ Great ಮಾಡಬೇಕು, job. ಇನ್ನು ಮಾಡಬೇಕು, And ಜಾಸ್ತಿ. one more time, boys never compromise. Thank you. ಸೆಲೆಬ್ರಿಟೀಸ್ ಇರ್ಬೋದು, ಎಲ್ಲ ಜನತೆಗಳು ಬುಕ್ ಮಾಡಿಕೊಂಡು ನಮ್ಮ ಸೆಲೆಬ್ರಿಟಿ ಶೋಗೆ ಬಂದಿರೋದು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಕರ್ನಾಟಕ ಜನತೆಗೆ ಹೇಳೋದಿಷ್ಟೇ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾ ನೋಡಿ. ನೀವು ಸಿನಿಮಾ ನೋಡಿದ್ರೆ 100% ಎಂಜಾಯ್ ಮಾಡ್ತೀರಾ. 100% ಪೈಸಾ ವಸೂಲ್ ಸಿನಿಮಾ. ನಿಮ್ಗೆ ಒಂದಲ್ಲ ಒಂದು ಕಡೆ ನಿಮಗೆ ಟಚ್ ಆಗೇ ಆಗುತ್ತೆ. ಪ್ರತಿಯೊಬ್ಬ ಹುಡುಗನ ಪರಿವರ್ತನೆ ಆಗೋಂಥ ಕತೆ. ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಪ್ರತಿಯೊಂದು ರಿವ್ಯೂನು ಪಾಸಿಟಿವ್ ಬರ್ತಾ ಇದೆ. IMDb 9.5 ರೇಟಿಂಗ್ ಇದೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಬೇಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ನಮ್ಮ ಕಬ್ಜಾರು ಏನೋ ಒಂದು ಹೊಸ ಆಫರ್ ತಗೊಂಬಂದವ್ರೆ ಆಡಿಯನ್ಸ್. ಬಟ್ ಒಂದು ಓಪನ್ ಚಾಲೆಂಜ್ ಎಲ್ರಿಗೂ, ನಮ್ಮ ಕರ್ನಾಟಕ ಜನತೆಗೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ನೋಡಿ. ಒಂದು ಟಿಕೆಟ್ ಇರುತ್ತೆ, 200 ರೂಪಾಯಿ. ಯಾರಿಗೆ ಇಷ್ಟ ಆಗಲ್ವೋ ನಾನು ನಂಬರ್ ಕೊಟ್ಟಿರ್ತೀನಿ, ನೀವು ಸ್ಕ್ರೀನ್ ಮೇಲೆ ಹಾಕಿರಿ, ಅವ್ರಿಗೆ 500 ರೂಪಾಯಿ ರಿಟರ್ನ್ ನನ್ನ ಕಡೆಯಿಂದ. ಇದು ಓಪನ್ ಚಾಲೆಂಜು. ಎಷ್ಟೇ ಜನ ಇರಲಿ, ಎಷ್ಟೇ ಕೋಟಿ ಜನ ಸಿನಿಮಾ ನೋಡ್ರಿ, ಯಾರು ಚೆನ್ನಾಗಿಲ್ಲ ಅಂತೀರಾ, ನಂಗೆ ಪರ್ಸನಲ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಸಿನಿಮಾ 500 ರೂಪಾಯಿ ರಿಟರ್ನ್ ಹಾಕ್ಬಿಡ್ತೀನಿ. ಆ ನಂಬರ್ ತೊಗೊಳ್ಳಿ, 740. ಕಬ್ಜಾ ಮಾತ್ ಕೊಟ್ರೆ ಮನ್ಸ್ ಕೊಟ್ಟಂಗೆ. ಕಬ್ಜಾ ಮಾತ್ ಕೊಟ್ರೆ ಮುಗಿದೋಯ್ತು. ಮೊದಲೇ RCB ಭಕ್ತ, RCB ಲಾಯಲ್ ಫ್ಯಾನ್. ಯಾವತ್ತಿಗೆ ಲಾಯಲ್, ಸಿನಿಮಾ ಪದ ಲಾಯಲ್, ಎಲ್ಲದಕ್ಕೂ ಲಾಯಲ್. ಈ ಆಫರ್ ಅಂತೂ ಟಿಲ್ ಸಿನಿಮಾ ಥಿಯೇಟರ್ ಓಡೋವರೆಗೂ ಆಫರ್ ನನ್ನ ಕಡೆಯಿಂದ. ಬಟ್ ದಯವಿಟ್ಟು ದುರ್ಬಳಕೆ ಮಾಡ್ಕೊಂಡ್ರಿ. ನೈಟ್ ಎಣ್ಣೆ ಕುತ್ಕೊಂಡಾಗ ಕಾಸಿಲ್ಲ ಅನ್ಬಿಟ್ಟೆಲ್ಲ ಫೋನ್ ಮಾಡ್ಬೇಡ್ರಿ. ಸಿನಿಮಾ ಚೆನ್ನಾಗಿಲ್ಲ ಅಲ್ಲ, ಟಿಕೆಟ್ ತೋರಿಸ್ಬೇಕು, ಹಂಗೆ ಕೊಡ್ತೀವಿ. ಟಿಕೆಟ್ ನನಗೆ ವಾಟ್ಸಪ್ ಅಲ್ಲಿ ಕಳ್ಸಿದ್ರೆ ಮಾತ್ರ ಕೊಡೋದಿಲ್ಲ. 500 ರೂಪಾಯಿ ಹಾಕ್ಸ್ಕೊಂಡು ಆಮೇಲೆ ಸಖತ್ತಾಗಿದೆ ಬಿಡುಗರು ಅಂತಾರೆ. ಇಲ್ಲ, ಸಿನಿಮಾ ನೀವು ನೋಡಿ ಟಿಕೆಟ್ ತೋರಿಸಿದ್ರೆ ಮಾತ್ರ ಈ ಆಫರ್. ನಾನು ಒಂದು ಪಾತ್ರ ಮಾಡಿದೆ ಗುಂಡ ಅಂತ. ಅದು ಬಂದು ದೆವ ಆಗಿತ್ತು. ದೆವಂದು ಒಂದು ಟೀಮ್ ಇತ್ತು, ಕಬಡ್ಡಿ ಟೀಮು. ಅದರಲ್ಲಿ ಎಲ್ಲರೂ ಇಲ್ಲಿದ್ದಾರೆ. ಇವರು ಅರ್ಜುನ್ ಅಂತ. ಸರ್ ಪ್ಲೀಸ್ ಏನಾದರೂ ಹೇಳ್ಬೇಕು ನೀವು. ಏನು ಹೇಳೋದು, ಸಿನಿಮಾ ಚೆನ್ನಾಗಿದ್ರೆ, ಜನಗಳಿಗೆ ಇಷ್ಟ ಆದರೆ ಅದೇ ಖುಷಿ ನಮಗೆ. ಅದಕ್ಕಿಂತ ನಾವು ಹಾಕಿರೋ ಒಂದು ಎಫರ್ಟ್ಸ್ ಆಗಿರ್ಬೋದು, ಅಷ್ಟು ಜನಕ್ಕೆ ಮುಟ್ಟಿದ್ರೆ ಅದೇ ಖುಷಿ ನಮಗೆ. ಸೊ ನನ್ನ ಹೆಸರು ಪವನ್ ಅಂದ್ಬಿಟ್ಟು ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ. ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಮತ್ತು ಎಲ್ಲರಿಗೂ ಹೇಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ನನ್ನ ಹೆಸರು ವೆಂಕಟೇಶು. ಇದ್ರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ, ಬಾಯ್ಸ್ ನೆವರ್ ಕಾಂಪ್ರಮೈಸ್. ಕಾಂಪ್ರೋ ಆದರೆ ಹೆಂಗಿರ್ತದೆ, ಕಾಂಪ್ರೋ ಆಗಲಿ ಆದರೆ ಹೆಂಗಿರ್ತದೆ ಅಂದರೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಬಂದು ಸಿನಿಮಾ ನೋಡಿ ಥಿಯೇಟ್ರಲ್ಲಿ, ಸರಿನಾ? ಓಕೆ, ಆಡಿಯನ್ಸ್ಗೆ 3, 2, 1 ಬಾಯ್ಸ್ ನೆವರ್ ಕಾಂಪ್ರಮೈಸ್. ಆಡಿಯನ್ಸ್ ಹೇಳ್ತಿದ್ದಾರೆ ಆಗ್ತಿಲ್ಲ, ಬೇಕೇ ಬೇಕು. ಥ್ಯಾಂಕ್ ಯು. ನಾವು ರಾಜ್ ವಿಷ್ಣು ಕ್ಯಾರೆಕ್ಟರ್ ಮಾಡಿದ್ವಿ. ತುಂಬ ಖುಷಿ ಆಗ್ತಿದೆ. ನಮ್ಮ ಸಿನಿಮಾ ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಆಗ್ತಾ ಇರೋದು. ಸೊ ಇನ್ನೊಂದು ಸ್ಟೆಪ್ ಮೇಲ್ಗಡೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀವಿ. ಇನ್ನೊಂದೆರಡು ಮಾತಾಡಿ. ಈಗ ನಾನು ವಿಷ್ಣು ಕ್ಯಾರೆಕ್ಟರ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಈಗಾಗಲೇ ಎಲ್ಲರೂ ನಮ್ಮ ಸಿನಿಮಾನ ನೋಡ್ತೀರಾ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ ಸಿನಿಮಾ. 2ನೇ ವಾರ ಕಾಲಿಡ್ತಾ ಇದೆ. ಥಿಯೇಟ್ರ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ಜನಗಳದ್ದು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ನಮ್ಮ ಸಿನಿಮಾ ವಿಷಯವಾಗಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಖುಷಿಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟು. ಥ್ಯಾಂಕ್ ಯು. ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಯಾರು ಪೈರಸಿ ಮಾಡಬೇಡ್ರಪ್ಪ. ಸರ್, ನಮ್ಮ ಹೆಸರು ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು, ಸೀತಾರಾಮ್ ಅವ್ರ ಮಾವ. ಪಿಕ್ಚರು ಬಾಯ್ಸ್ ಕಾಂಪ್ರಮೈಸ್ ಅನ್ನೋದನ್ನು ತುಂಬ ಜನಕ್ಕೆ ತಿಳ್ಕೊಳ್ತವ್ರಿಗೆ, ಎಂಗೇಜ್ ಒಂದು 18ರಿಂದ 30 ವರ್ಷದ ಒಳಗಡೆ ಇರುವಂಥ ಜನ ಪ್ರತಿಯೊಬ್ಬರು ತಿಳ್ಕೊಂಡು ಲೈಫ್ ಏನು ಅನ್ನೋದು ತೋರಿಸಿದ್ದಾರೆ. ಇಂಟ್ರೋವರೆಗೂ ಚೆನ್ನಾಗಿ
ಕಾಮಿಡಿ ಕೊಟ್ಟಿದ್ದಾರೆ. ಆ ಇಂಟ್ರೋಲ್ ಆದಮೇಲೆ ಎಂಡಿಂಗ್ವರೆಗೂ ಯಾವ ರೀತಿ ಜೀವನ ನಡ್ಸ್ಕೊಂಡು ಹೋಗಬೇಕು, ಯಾವ ರೀತಿ ಇರಬೇಕು, ಎಂಜಾಯ್ ಮಾಡಬೇಕು. ಲೈಫ್ ಅನ್ನೋದು ಎಂಜಾಯ್ ಇರಲೇಬೇಕು. ಆ ಎಂಜಾಯ್ನ ಎಷ್ಟು ಮಟ್ಟಿಗೆ ಮಾಡಿಕೊಂಡ್ರೆ ಮಿಕ್ಕಿದ್ದನ್ನು ನಾವು ಯಾವ ರೀತಿ ತಿಳ್ಕೊಂಡು ನಮ್ಮ ಸಂಸಾರ ಜೀವನ, ನಮ್ಮ ಅಪ್ಪ ಅಮ್ಮ ಪ್ರತಿಯೊಬ್ಬರಿಗೂ ಏನು ಗೌರವ ಕೊಡಬೇಕು ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ಅದರಿಂದ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ, ಚೆನ್ನಾಗಿದೆ, ತುಂಬ 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 ಚೆನ್ನಾಗಿದೆ. ಎಲ್ಲರೂ ಮಾಡಿರೋ ವಾತಾವರಣ, ಆ ಸಿಸ್ಟಮ್ಮು, ಆ ಮ್ಯೂಸಿಕ್ಕು, ಆ ಒಂದು 4 ಥರ ರೀತಿಯಲ್ಲಿ ತೋರಿಸಿರೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಮಸ್ಕಾರ. ಭಾಳ ಖುಷಿ ಆಗ್ತಿದೆ, ಯಾಕಂದರೆ ಸೆಕೆಂಡ್ ವೀಕು ಇಷ್ಟೊಂದು ಸಕ್ಸಸ್ಫುಲ್ ರನ್ ಆಗ್ತಿರೋದು ಸಿನಿಮಾ. ಯಾಕಂದರೆ ಒಳ್ಳೆ ಮೆಸೇಜ್ ಇದೆ. ಅಂದರೆ ನಮ್ಮ ಡೈರೆಕ್ಟ್ರಿಗೆ ಭಾಳ ಥ್ಯಾಂಕ್ಸ್ ಹೇಳಬೇಕು, ಅವ್ರು ಕಂಗ್ರಾಟ್ಸ್ ಹೇಳಬೇಕು. ಯಾಕಂದರೆ ಅಷ್ಟೊಂದು ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ಇವತ್ತು ಅಂದರೆ ಸೆಲೆಬ್ರಿಟಿ ಶೋ ಅಂತಿತ್ತು, ತುಂಬ ನಮ್ಮ ಬಿಗ್ ಬಾಸ್ ಟೀಮ್ ಎಲ್ಲ ಬಂದಿತ್ತು. ನಮ್ಮ ರಜತ್ ಅವರು, ಸುಮಾರು ಜನ ಸೆಲೆಬ್ರಿಟೀಸ್ ಬಂದಿದ್ದರು. ಒಳ್ಳೆ ರಿವ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಅದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದರೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಭಾಳ ಖುಷಿ ಆಗುತ್ತೆ. ಅದರಲ್ಲೂ ನಂದು ಒಂದು ಮೇಜರ್ ಕ್ಯಾರೆಕ್ಟರ್ ಇರೋದ್ರಿಂದ ನನಗೆ ಭಾಳ ಎಕ್ಸೈಟ್ಮೆಂಟ್, ಭಾಳ ಖುಷಿ ಆಗ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಬಂದು ಸಪೋರ್ಟ್ ಮಾಡಿ. ಯಾಕಂದರೆ ಪ್ರತಿಯೊಬ್ಬರು ಜೀವನದಲ್ಲೂ ಕನೆಕ್ಟ್ ಆಗುವಂಥ ಸಿನಿಮಾ, ಒಳ್ಳೆ ಮೆಸೇಜ್ ಇದೆ. ಸೊ ಹಂಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಥಿಯೇಟ್ರಿಗೆ ಒಂದು ಸಿನಿಮಾನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.